ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮದುವೆ ಮನೆಗಳಲ್ಲಿ ಮಾಡುವ ರಸಮ್ ಹೇಗೆ ಮಾಡೋದಂತ ಎಲ್ಲರಿಗೂ ಡೌಟ್ ಇದೆಯಲ್ವ. ಸಖತ್ತಾಗಿರುತ್ತೆ. ಲೋಟದಲ್ಲಿ ತಗೊಂಡೆಲ್ಲ ಕುಡಿತೀರಾ. ಈ ಒಂದು ರೆಸಿಪಿನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡ್ದೆ ಹಾಗೆ ನೋಡಿ, ಆಗಲೇ ಗೊತ್ತಾಗೋದು. ಮೊದಲನೇ ಬಾರಿಗೆ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲನ್ನು ಕಂಟಿನ್ಯೂಸ್ ಆಗಿ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ನೋಡಿ. ಈ ಒಂದು ಮದುವೆ ಮನೆಗಳಲ್ಲಿ ಮಾಡುವ ಬೇಳೆ ರಸಮ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ನೋಡಿ, ಅನ್ನದ ಜೊತೆಗೆ ಸಖತ್ತಾಗಿರೋ ರಸಮ್ ಮಾಡೋಣ ಬನ್ನಿ. ಈಗ ನೋಡಿ, ನಾನು 50 ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಈ ಒಂದು 2 ಟೊಮೆಟೊ ಹಣ್ಣು, ತೊಗರಿಬೇಳೆ, ಅರಿಶಿನ ಪುಡಿ ಸ್ವಲ್ಪ ಹಾಕಿ 3 ವಿಸಲ್ ಬರೋ ತನಕ ವೆಯ್ಟ್ ಮಾಡಿ ಇದನ್ನು ಬೇಯಿಸಿ ತಗೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ ಕಾಳು ಮೆಣಸು, ಕಪ್ಪು ಮೆಣಸು, 2 ಟೇಬಲ್ ಸ್ಪೂನ್ ಜೀರಿಗೆನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅರೋಮ ಬರೋ ತನಕ. ತುಂಬ ಸೀಸೋಕೆ ಹೋಗ್ಬಿಡಿ, ಲೈಟಾಗಿ ಫ್ರೈ ಆದರೆ ಸಾಕು. ಒಂದು ಕಡೆ ಬಿಸಿನೀರಲ್ಲಿ ನೀವು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಇಲ್ಲ ಹುಳಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ಳಿ. ಬಿಸಿನೀರಲ್ಲಿ ನೆನೆ ಹಾಕೋದ್ರಿಂದ ಬೇಗ ಹುಣಸೆಹಣ್ಣ ನಾವು ಕಿವುಚಿ ತೆಗಿಬೋದು, ಅದಕ್ಕೋಸ್ಕರ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ನಲ್ಲಿ ಮೆಣಸು, ಜೀರಿಗೆ ಹುರಿದಿಟ್ಕೊಂಡಿದ್ವಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 15 ಎಸಳು ಬೆಳ್ಳುಳ್ಳಿ, ಸಿಪ್ಪೆ ಸುಲಿದೆಲೇ ಇರೋದು, ಮತ್ತು ಕೊತ್ತಂಬರಿ ಸೊಪ್ಪಿನ ದಂಟನ ಹಾಗೆ ತರಿ ರುಬ್ಬಿಟ್ಟು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದ ನಂತರನೇ ನೀವು ಸಾಸಿವೆ ಹಾಕಬೇಕು, ಅದಕ್ಕೆ ಮುಂಚೆ ಹಾಕಬೇಡಿ. ನೋಡಿ, ಇವಾಗ ಚಟಪಟ ಅಂತ ಇದೆ. ಇವಾಗ ಸಾಸಿವೆ ಚಟಪಟ ಅಂದ ನಂತರ ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ರುಬ್ಬಿಟ್ಟಿರೋ ಮಸಾಲಾನ ಸೇರಿಸ್ಕೊಳ್ಳೋಣ. ಇದರಲ್ಲಿ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿಗೆ ಸುಮ್ಮನೆ ಫ್ಲೇವರ್ಗೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಒಂದು 1/4 ಟೇಬಲ್ ಸ್ಪೂನು ಇಂಗು ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ಇವಾಗ ನಾನು ಬೇಯಿಸಿಟ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದಿದೆ. ಈ ಬೇಳೆನ ಚೆನ್ನಾಗಿ ಮಸ್ತ್ಬಿಟ್ಟು ಇದಕ್ಕೆ ರಸಮ್ಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಹುಣಸೆ ಹಣ್ಣು ಕಿವುಚ್ಬಿಟ್ಟು ಅದನ್ನು ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನೀವು ಎಕ್ಸ್ಟ್ರಾ. ರಸಮ್ ಅಂದರೆ ತೆಳ್ಳಗಿದ್ರೇ ಚೆನ್ನಾಗಿರೋದು, ಅದಕ್ಕೋಸ್ಕರ. ನೋಡಿ, ಇವಾಗ ಇಷ್ಟು ರಸಮ್ಗೆ ನೀರು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದ ನಂತರ ನಾವು ಆಫ್ ಮಾಡಬೇಕು. ರಸಮ್ನ ತುಂಬ ಕುದಿಯೋಕ್ಕೆ ಬಿಡಬಾರ್ದು. ನೋಡಿ ಫ್ರೆಂಡ್ಸ್, ಸೂಪರಾದ ಮದುವೆ ಮನೆಗಳಲ್ಲಿ ಮಾಡುವ ರಸಮ್ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆಗೆ ಉಪ್ಪಿನಕಾಯಿ, ಅನ್ನ, ಹಪ್ಪಳ ಜೊತೆಗೆ ಇವು ರಸಮ್ ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಎಂಥ ಕೆಮ್ಮು ನೆಗಡಿಗೆ ಸಖತ್ತಾಗಿರುತ್ತೆ ಈ ಒಂದು ರಸಮ್ಮು. ನಾನು ನೋಡಿ ಅನ್ನದ ಜೊತೆಗೆ 2 ಪಲ್ಯ ಹಾಕ್ಕೊಂಡು ಈ ಒಂದು ರಸಮ್ನ ಹಾಕಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮದುವೆ ಮನೆಗಳಲ್ಲಿ ಮಾಡುವ ರಸಮ್ ಮನೆಯೇ ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ. ಈ ರಸಮ್ ರೆಸಿಪಿ ನೀವು ಸಹ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.